ಈಗ ಯಾರಿಗೆ ಸ್ವಲ್ಪ ಸಮಯ ಸಿಕ್ಕರೂ ಸಾಕು ಮೊಬೈಲ್ ಹಿಡ್ಕೊಂಡು ಕೂತ್ ಬಿಟ್ಟಿರ್ತಾರೆ. ಆದರೆ ಈ ಸರ್ಕಾರಿ ಕಚೇರಿಗೆ ಬರೋರು ಮಾತ್ರ ಮೊಬೈಲ್ ಹಿಡಿಯೋದಿಲ್ಲ. ತಮ್ಮನ್ನ ಭೇಟಿಯಾಗೋದಕ್ಕೆ ಬರೋರಿಗೆ ಅಂತಾನೆ ಆ ಅಧಿಕಾರಿ ಒಂದು ಸೂಪರ್ ಐಡಿಯಾನ ಮಾಡಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಬಿಇಒ ಕಚೇರಿಯಲ್ಲಿರೋ ಇದು ನೀವು ಅಂದ್ಕೊಂಡಂಗೆ ಯಾವುದೇ ಗ್ರಂಥಾಲಯವಲ್ಲ, ಬದಲಾಗಿ ಗೋಕಾಕ್ ಶೈಕ್ಷಣಿಕ ವಲಯದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ. ಇಲ್ಲಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ವಿಷಯವೊಂದರಿಂದ ಪ್ರಭಾವಿತರಾಗಿ ತಮ್ಮ ಕಚೇರಿಯಲ್ಲಿ ಒಂದು ಗ್ರಂಥಾಲಯ ಮಾಡಬೇಕು ಅಂತ ಪ್ರಭಾವಿತರಾಗಿ ಕಡೆಗೆ ಕಚೇರಿಯಲ್ಲಿ ಒಂದು ಗ್ರಂಥಾಲಯ ಮಾಡಿದ್ದಾರೆ. ಯಾಕೆ ಸರ್ ಕಚೇರಿಯಲ್ಲಿ ಗ್ರಂಥಾಲಯ ಅಂತ ಕೇಳಿದ್ರೆ ಅವರು ಕಾರಣ ಸಮೇತ ಉತ್ತರಿಸೋದು ಹೀಗೆ. ಗ್ರಂಥಾಲಯವನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಮೊಬೈಲ್ನಲ್ಲಿ ಬಂದಿರುವಂಥ ಒಂದು ಸಂದೇಶ ನನಗೆ ಭಾಳಷ್ಟು ಸ್ಫೂರ್ತಿ ಆಯ್ತು ಸರ್. ಒಬ್ಬ ಕ್ಷೌರಿಕ ತನ್ನ ಅಂಗಡಿ ಒಳಗಡೆ ಪುಸ್ತಕ ಓದಿಸುವ ಹವ್ಯಾಸವನ್ನು ಬೆಳೆಸುವುದರ ಸಲುವಾಗಿ ಪುಸ್ತಕ ಸಂಗ್ರಹ ಮಾಡಿಟ್ಟಿದ್ದ. ನನ್ನ ಇಲಾಖೆ ಓದಿಸುವ ಇಲಾಖೆ ಮತ್ತು ಓದುವ ಇಲಾಖೆ, ನಾನೇಕೆ ಮಾಡಬಾರ್ದು ಅನ್ನುವಂಥ ಒಂದು ಪ್ರಶ್ನೆ ನನ್ನ ಹತ್ತಿರ ಮೂಡ್ತು ಸರ್. ಹಿರಿಯರು ಸಾಹಿತಿಗಳು ಸುಮಾರು 8,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ನನಗೆ ದೇಣಿಗೆಯಾಗಿ ನೀಡಿದ್ದಾರೆ. ಕನ್ನಡ ಮೀಡಿಯಂ ಗ್ರಾಮೀಣ ಕೃಪಾಂಗಗೋಸ್ಕರ ಅದೆಷ್ಟೋ ವಿದ್ಯಾರ್ಥಿಗಳು ಬಿಇಒ ಕಚೇರಿಗೆ ಬರ್ತಾರೆ. ಹಾಗೆ ಬಂದವರು ಬಿಇಒ ಬ್ಯುಸಿ ಆಗಿದ್ರೆ ಕೆಲ ಕಾಲ ಹೊರಗಡೆ ವೇಟ್ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಹೀಗಾಗಿ ಆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಓದಲಿ ಅಂತಾನೆ ಈ ಕಚೇರಿಯಲ್ಲಿ ಬರೋಬ್ಬರಿ 8,000 ಪುಸ್ತಕದ ಗ್ರಂಥಾಲಯ ತೆರೆಯಲಾಗಿದೆ. ಇಲ್ಲಿ ವಿಜ್ಞಾನ, ಇತಿಹಾಸ, ಸಂವಿಧಾನ, ಯೋಗ, ಜನಪದ ಸಾಹಿತ್ಯ, ದಾಸ ಸಾಹಿತ್ಯ ಸೇರಿದಂತೆ ಕಚೇರಿಯಲ್ಲಿ ತೆರೆಯಲಾಗಿರುವ ಗ್ರಂಥಾಲಯದಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳು ಓದಲು ಸಿಗ್ತಾ ಇವೆ. ಹಿರಿಯ ಸಾಹಿತಿಗಳು, ಶಿಕ್ಷಕರು, ಶಿಕ್ಷಣ ತಜ್ಞರು ಓದಿ ಮನೆಯಲ್ಲಿ ಇಟ್ಟುಕೊಂಡ ಪುಸ್ತಕಗಳೇ ಈಗ ಬಿಇಒ ಕಚೇರಿಯಲ್ಲಿ ತೆರೆಯಲಾಗಿರುವ ಗ್ರಂಥಾಲಯದಲ್ಲಿದ್ದು, ಕಚೇರಿಗೆ ಬಂದು ಬಿಇಒ ಭೇಟಿಯಾಗಿ ಗ್ರಂಥಾಲಯದಲ್ಲಿ ಪುಸ್ತಕ ಓದಿದವರು ಹೇಳೋದು ಹೀಗೆ. ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಪ್ರವೇಶ ಮಾಡಿದ ಕೂಡಲೇ ನಮಗೆ ಕಣ್ಣಿಗೆ ಕಂಡು ಬರುವುದು ಲೈಬ್ರರಿ. ಇಲ್ಲಿ ಸುಮಾರು 8,000 ಪುಸ್ತಕಗಳನ್ನು ಸಂಗ್ರಹಿಸಿಡಲಾಗಿದೆ. ಎಲ್ಲ ತರದ ಕ್ರೀಡಾ ಸಾಹಿತ್ಯಗಳಾಗಲಿ, ಯೋಗ ಆಗಲಿ, ಎಲ್ಲ ತರದ ಪುಸ್ತಕಗಳನ್ನ ಓರಣವಾಗಿ ಇಟ್ಟಿದ್ದಾರೆ. ಒಟ್ನಲ್ಲಿ ಮೈ ಮೇಲೆ ಹರಕು ಬಟ್ಟೆ ಇದ್ದರೂ ಸರಿ, ಕೈಲಿ ಒಂದು ಪುಸ್ತಕವಿರಲಿ ಎಂಬ ಮಾತನ್ನ ಗೋಕಾಕ್ ಬಿಇಒ ಬಳಗಾರ್ ನಿಜವಾಗಿಸಿದ್ದಾರೆ. ಓದುವ ಮತ್ತು ಓದಿಸುವ ಇಲಾಖೆಯಾಗಿರುವ ಶಿಕ್ಷಣ ಇಲಾಖೆಯಲ್ಲಿ ಇಂತಹ ಸೃಜನಶೀಲ ಕಾರ್ಯ ಮಾಡಿ ಕಚೇರಿಯಲ್ಲೇ ಗ್ರಂಥಾಲಯ ನಿರ್ಮಾಣ ಮಾಡಿಕೊಂಡಿರುವುದಕ್ಕೆ ಜಿಲ್ಲಾದ್ಯಂತ ಬಳಗಾರ್ ಅವರಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮಂಜುನಾಥ್ ಹುಡೆ, ದಿಗ್ವಿಜಯ ನ್ಯೂಸ್, ಚಿಕ್ಕೋಡಿ. ಮತ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ಮಾಡಿ. ನೀವೇನಾದ್ರೂ ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.